ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ವಿಡಿಯೋ ತೊಗೊಂಡು ಬಂದಿದ್ದೀನಿ ನಮ್ಮೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಗೋಸ್ಕರ. ನಾನು ಹೇಳೋ ಥರ ಫಾಲೋ ಮಾಡಿದರೆ ಖಂಡಿತ ಬೈಕ್ ಟ್ಯಾಕ್ಸಿಯಲ್ಲಿ ನೀವು ಮಾಡ್ತಕ್ಕಂಥ ಅರ್ನಿಂಗ್ಸ್ ಏನಿದೆ ಇವಾಗ ಪ್ರೆಸೆಂಟ್ 1 to 2 ಆಗಿ ಅರ್ನ್ ಮಾಡ್ಬೋದು. ಖಂಡಿತ ನಾನು ಹೇಳೋ ಥರ ಫಾಲೋ ಮಾಡಿದರೆ ಖಂಡಿತ ಅರ್ನಿಂಗ್ಸ್ ಹಾಗೆ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ಹೊಸಬ್ರು ನಮ್ಮ ಚಾನಲ್ ವೀಕ್ಷಿಸ್ತಿದ್ರೆ ದಯವಿಟ್ಟು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಹಳಬರಾಗಿರ್ಬೋದು ಹೊಸಬ್ರಿಗಾಗಿರ್ಬೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕೊನೆವರೆಗೂ ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ, ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬೈಕ್ ಟ್ಯಾಕ್ಸಿ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಲಾಂಗ್ ಆರ್ಡ್ರಿಗೆ ಜಾಸ್ತಿ ಆಸೆ ಬೀಳ್ತಾರೆ. ಸುಮಾರು ಜನ ನಾನು ನೋಡಿದ್ದೀನಿ, ಲಾಂಗ್ ಆರ್ಡ್ರ್ ಒಂದು 300-400 ರೂಪಾಯಿ ಆರ್ಡ್ರ್ ಬೀಳಪ್ಪ ಅಂತ ಲಾಂಗ್ ಆರ್ಡ್ರ್ ಆಸೆ ಬೀಳ್ತಾರೆ. ಬಟ್ ಲಾಂಗ್ ಆರ್ಡ್ರ್ ಮಾಡೋದ್ರಲ್ಲಿ ಯಾವುದೇ ಥರ ಪ್ರಾಫಿಟ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಲೋಕಲ್ ಆರ್ಡ್ರಲ್ಲಿ ಆಗ್ತಕ್ಕಂಥ ಅರ್ನಿಂಗ್ಸು ನಿಮಗೆ ಲಾಂಗ್ ಆರ್ಡ್ರಲ್ಲಿ ಆಗಲ್ಲ. ಏನಿದೆ ಡಿಫ್ರೆನ್ಸು, ಯಾವ ಥರ ಮಾಡಬೇಕು, ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನೀವು ಎಕ್ಸಾಂಪಲ್ ಒಂದು 400 ರೂಪಾಯಿ ಒಂದು ಲಾಂಗ್ ಆರ್ಡ್ರ್ ಎತ್ಕೊತೀರ ಅಂತಾರೆ ಅಂದ್ಕೊಳ್ಳಿ. ಒಂದು ಬೊಮ್ಮಸಂದ್ರದಿಂದ ಇಲ್ಲ ಒಂದು ಪೀಣ್ಯ ಇಲ್ಲ ಒಂದು ಯಲಹಂಕ ಅಂತ ಅಂದ್ಕೊಬೇಡಿ. ಒಂದು 40 ಕಿಲೋಮೀಟರ್ ಇದೆ ಬೊಮ್ಮಸಂದ್ರದಿಂದ ಯಲಹಂಕ. ನಿಮ್ಗೆ ಎಷ್ಟು ಕೊಡ್ತಾನೆ? ಮ್ಯಾಕ್ಸಿಮಮ್ 350 ಕೊಡ್ತಾನೆ ಅಷ್ಟೇ. ಲಾಂಗ್ ಆರ್ಡ್ರಿಗೆ ಹೋಗ್ತಾ ಹೋಗ್ತಾ ಅಮೌಂಟ್ ಕಮ್ಮಿನೇ ಕೊಡೋದು. 40 ಕಿಲೋಮೀಟರ್ 350 ಕೊಡ್ತಾನೆ. ನೀವು 40 ಕಿಲೋಮೀಟರ್ನ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಅವರ್ ಟೈಮ್ ತೊಗೊಳುತ್ತೆ ಈ ಟ್ರಾಫಿಕಲ್ಲಿ? 2ರಿಂದ 2.5 ಅವರ್ ಬೇಕು. ಏನು ಬೆಳಿಗ್ಗೆ ಪೀಕ್ ಅವರ್ ಆಫೀಸ್ ಟೈಮ್ ಇದೆಯಲ್ಲ, 2ರಿಂದ 2.5 ಅವರ್ ಟೈಮ್ ಕಂಪಲ್ಸರಿ ಬೇಕು. ಅಷ್ಟರಲ್ಲಿ ಪೆಟ್ರೋಲ್ ಎಷ್ಟು ಹೋಗಿರುತ್ತೆ ನಿಮಗೆ? 1 ಲೀಟ್ರ್ ಮೇಲೆ ಪೆಟ್ರೋಲ್ ಕುಡಿದಿರುತ್ತೆ. 350 ರೂಪಾಯಿ ನೀವು ಸಂಪಾದನೆ ಮಾಡಿದ್ರೆ 100 ರೂಪಾಯಿ ಪೆಟ್ರೋಲ್ ಹೋಗುತ್ತೆ. ನಿಮಗೆ ಉಳಿಯೋದು 250 ರೂಪಾಯಿ. ಟೈಮ್ ಎಷ್ಟು? 2.5 ಅವರ್ ಟೈಮ್ ತೊಗೊಳುತ್ತೆ. ಇದು ಲಾಂಗ್ ಆರ್ಡ್ರಲ್ಲಿ ಯಾವುದೇ ಥರ ಪ್ರಾಫಿಟ್ ಇಲ್ಲ ಅಂತ ನಾನು ಹೇಳ್ತಾರೆ. ಅದೇ ನೀವು ಲೋಕಲ್ ಆರ್ಡರ್ ಮಾಡ್ತೀರಂತ ಅಂದ್ಕೊಳ್ಳಿ. ನೀವು ಎಕ್ಸಾಂಪಲ್ ಬೆಳಿಗ್ಗೆ ಬರೀ ಪೀಕ್ ಅವರಲ್ಲಿ, ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತವೆ. ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಆಫೀಸ್ ಟೈಮು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಇರುತ್ತೆ. ಆ ಟೈಮಲ್ಲಿ ಲೋಕಲ್ ಆರ್ಡ್ರೆ ಮಾಡ್ಕೋಬೇಕು ನೀವು. ಜಸ್ಟ್ ಒಂದು 100 ಮೀಟ್ರಿಂದ 2 ಕಿಲೋಮೀಟರ್ವರೆಗೂ 40 ರುಪೀಸು ಫಿಕ್ಸ್ ಇದು. ಯಾಕೆಂದರೆ ಮಿನಿಮಮ್ ಬೇಸ್ ಅಂತ ಬಂದುಬಿಟ್ರೆ ಒಂದು ಬೈಕ್ ಟ್ಯಾಕ್ಸ್ಗೆ 40 ರೂಪಾಯಿ ಫಿಕ್ಸೆಡ್ ಅಮೌಂಟ್. ಇವಾಗ ಯಾವುದೇ ಥರ ಕಮಿಷನ್ ಇಲ್ಲ, ಝೀರೋ ಕಮಿಷನ್ ಇರೋದು. ನಿಮಗೆ ಲೋಕಲ್ ಆರ್ಡ್ರಲ್ಲಿ ಸಖತ್ ಬೆನಿಫಿಟ್ ಇದೆ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರುತ್ತೆ ಪೀಕ್ ಅವರಲ್ಲಿ. ಏನು ನಮಗೆ ಲೋಕಲ್ ಆರ್ಡರ್ ಜಾಸ್ತಿ ಬರಲ್ಲ ಅನ್ನೋಂಗೆ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾರೆ. 500 ಮೀಟ್ರು, 700 ಮೀಟ್ರು, 1 ಕಿಲೋಮೀಟ್ರು, 2 ಕಿಲೋಮೀಟ್ರಿಗೆಲ್ಲ 40 ರುಪೀಸು. ಪ್ಲಸ್ ಎಕ್ಸ್ಟ್ರಾ ಸರ್ಜನರ್ ಇದ್ದರೆ, ಆ ಏರಿಯಾ ಡಿಮ್ಯಾಂಡ್ ಇದ್ದರೆ ಮತ್ತೆ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿವರೆಗೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಜಸ್ಟ್ ನೀವು 1-2 ಕಿಲೋಮೀಟರ್ ಡ್ರಾಪ್ ಮಾಡಿಬಿಟ್ರೆ 50ರಿಂದ 60 ರೂಪಾಯಿ. ಈ ಥರದ ಒಂದು 4 ಆರ್ಡ್ರು 1 ಅವರ್ ಹೊಡೆದು ಬಿಸಾಡ್ಬೋದು. ಏನು ನೀವು 2.5 ಅವರ್ ಲಾಂಗ್ ಆರ್ಡ್ರ್ ಎತ್ಕೊಂಡು ಹೋಗ್ತಿರಲ್ಲ, ಅದು ಬೇಕಾಗಿಲ್ಲ. ಇಲ್ಲಿ 5 ಆರ್ಡ್ರು 1 ಅವರ್ ಹೊಡೆದು ಬಿಸಾಡ್ಬೋದು. 1 ಅವರ್ ಹೊಡೆದ್ರೆ ಎಷ್ಟಾಗುತ್ತೆ ನಿಮಗೆ? 250 ರೂಪಾಯಿ ಇಲ್ಲೇ ಆಗೋಯ್ತು. 1 ಅವರ್ ಎಷ್ಟು ಕಿಲೋಮೀಟ್ರ್ ಓಡಾಡ್ತೀರಾ? ಪಿಕಪ್ ಒಂದು ಅರ್ಧ ಕಿಲೋಮೀಟರ್ ಇರುತ್ತೆ, ಡ್ರಾಪ್ 1-2 ಕಿಲೋಮೀಟರ್ ಇರುತ್ತೆ. 5 ಆರ್ಡ್ರಿಗೆ ಮ್ಯಾಕ್ಸಿಮಮ್ ಅಂದರೆ ನೀವು 15 ಕಿಲೋಮೀಟರ್ ಅಷ್ಟೇ ಹೋಗೋದು. 5 ಆರ್ಡ್ರಿಗೆ ಲೋಕಲ್ ಆರ್ಡ್ರ್ ಹೊಡೆದ್ರೆ 15 ಕಿಲೋಮೀಟರ್ ಓಡಾಡ್ತೀರಾ. 15 ಕಿಲೋಮೀಟ್ರಿಗೆ ಪೆಟ್ರೋಲ್ ಎಷ್ಟು ಹೋಗುತ್ತೆ ನಿಮ್ಮದು? ಒಂದು 40ರಿಂದ 50 ರೂಪಾಯಿ ಪೆಟ್ರೋಲು ಹೋಗಲ್ಲ. ಒಳ್ಳೆ ಮೈಲೇಜ್ ಬರೋ ಗಾಡಿ ಆದರೆ. ಸಂಪಾದನೆ ಎಷ್ಟು? 250 ರೂಪಾಯಿ ಸಂಪಾದನೆ ಮಾಡ್ತೀರಾ. ಈ ಥರ ಪ್ಲ್ಯಾನ್ ಮಾಡಿ ಕೆಲಸ ಮಾಡಬೇಕು. ಸುಮಾರು ಜನ ಲಾಂಗ್ ಆರ್ಡ್ರ್ ಆಸೆ ಬಿಡ್ತಾರೆ. ದಯವಿಟ್ಟು ನಾನು ಹೇಳ್ತೀನಿ, ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು, ದಯವಿಟ್ಟು ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಲಾಂಗ್ ಆರ್ಡ್ರ್ ತಗೊಳ್ಳೇಬೇಡಿ. ಲಾಂಗ್ ಆರ್ಡ್ರ್ ಯಾವಾಗ ಮಾಡ್ತೀರಾ ಅಂದರೆ, ನೀವು ಯಾವ್ದಾದ್ರು ಒಂದು ಪೋರ್ಟರ್ ಅಡಿಷನಲ್ ಆಗಿ ಇನ್ನೊಂದು ಆ್ಯಪ್ ಇಟ್ಕೊಂಡಿರ್ತೀರಲ್ವ, ಪೋರ್ಟ್ರಲ್ಲಿ ಯಾವ್ದಾದ್ರು ಒಂದು 500 ರೂಪಾಯಿ 600 ರೂಪಾಯಿ ಆರ್ಡ್ರ್ ಬೀಳುತ್ತೆ ಪೀಣ್ಯ ಕಡೆ ಲಾಂಗು. ಅಂಥ ಟೈಮಲ್ಲಿ ಅದೇ ರೂಟ್ ಏನಾದ್ರು ಬೈಕ್ ಟ್ಯಾಕ್ಸಿ ಲಾಂಗ್ ಬಿದ್ದಾಗ ಎತ್ಕೊಂಡೋಗಿ. ಅಂಥ ಟೈಮಲ್ಲಿ ಲೋಕಲ್ ಆರ್ಡ್ರ್ ಮಾಡೋಕ್ಕಾಗಲ್ಲ. ಯಾವಾಗ ಯೂಸ್ ಆಗುತ್ತೆ ಅಂದರೆ, ಈ ಥರ ಒಂದು ಪೋರ್ಟರ್ ಅಡಿಷನಲ್ ಆ್ಯಪ್ ಇಟ್ಕೋಬೇಕು. ಪೋರ್ಟ್ರಲ್ಲಿ ಒಂದು ಕಮರ್ಷಿಯಲ್ ಮೆಟೀರಿಯಲ್ ಲಾಂಗ್ ಆರ್ಡ್ರ್ ಎತ್ಕೋಬೇಕು. ಅದ್ರ ಜೊತೆಗೆ ಒಂದು ಬೈಕ್ ಟ್ಯಾಕ್ಸಿ ಹಾಕ್ಕೊಂಡು ಹೋದಾಗ ಮಾತ್ರ ನಿಮಗೆ ಲಾಂಗ್ ಆರ್ಡ್ರ್ ವರ್ಕೌಟ್ ಆಗುತ್ತೆ ಹೊರತು, ಪರ್ಟಿಕ್ಯುಲರಾಗಿ ನಾನು ಬೈಕ್ ಟ್ಯಾಕ್ಸಿನೇ ಬೆಳಿಗ್ಗಿಂದ ಸಂಜೆವರೆಗೂ ಲಾಂಗ್ ಆರ್ಡ್ರ್ ಹೊಡಿತೀನಿ ಅಂದರೆ ಖಂಡಿತ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. 1000 ರುಪೀಸ್ ಮಾಡೋಕ್ಕಾಗಲ್ಲ ಫರ್ ಡೇಗೆ. ಫುಲ್ ಟಯರ್ಡು, ಬ್ಯಾಕ್ ಪೇಯ್ನು, ಪೆಟ್ರೋಲ್ ಅಷ್ಟೇ ಹೋಗಿರುತ್ತೆ. ನೀವು 1000 ರೂಪಾಯಿ ದುಡಿದಿರ ಅಂದರೆ 300ರಿಂದ 400 ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ ಲಾಂಗ್ ಆರ್ಡ್ರಲ್ಲಿ. ಯಾಕೆಂದರೆ ಕಸ್ಟಮರ್ ದಪ್ಪರಿರೋ ಒಂದು 100 kg ಇರೋ ಕಸ್ಟಮರ್ ಬಂದರೆ 40 ಕಿಲೋಮೀಟ್ರ್ ಹೋಗುತ್ತೆ ನಿಮಗೆ. 100 ರೂಪಾಯಿಗೆ ಹೋಗೋ ಪೆಟ್ರೋಲು 150 ರೂಪಾಯಿ ಕುಡಿಯುತ್ತೆ ಈ ಬೆಂಗಳೂರು ಟ್ರಾಫಿಕಲ್ಲಿ. ಸಿಗ್ನಲ್ ಎಲ್ಲ ಗಾಡಿ ರನ್ನಿಂಗಲ್ಲೇ ಇರುತ್ತೆ. ಜಾಸ್ತಿ ಓಡ್ಸೋಕ್ಕಾಗಲ್ಲ ಗಾಡಿನ. ಹೆವಿ ವೆಯ್ಟ್ ಇರ್ತಾರೆ, ಬ್ಯಾಲೆನ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮಗೆ ಫುಲ್ಲು ಪೇಯ್ನು, ಬಾಡಿ ಪೇಯ್ನು, ಕೈಯೆಲ್ಲ ಪೇಯ್ನು ಆಗೋದೇ ಇಲ್ಲ. ಏನಕ್ಕೆ ಬೈಕ್ ಟ್ಯಾಕ್ಸಿ ಜಾಸ್ತಿ ಟಯರ್ಡ್ ಆಗುತ್ತೆ ಅಂದರೆ, ಈ ಥರ ಲಾಂಗ್ ಆರ್ಡ್ರ್ ಹೊಡಿತಾರಲ್ವ ಕಸ್ಟಮರ್ ಹಾಕ್ಕೊಂಡು 100 kg, ಇಂಥವ್ರಿಗೆ ಪೈನ್ ಆಗುತ್ತೆ, ಅರ್ನಿಂಗ್ಸ್ ಆಗಲ್ಲ. ಸುಮಾರು ಜನ ಅರ್ನಿಂಗ್ಸ್ ಆಗಲ್ಲ ಅಂತಾರೆ. ಈ ಥರ ಯಾರು ಮಾಡೋಕೆ ಹೋಗಬೇಡಿ. ಲಾಂಗ್ ಆರ್ಡ್ರು ವರ್ಸ್ಟು. ಲಾಂಗ್ ಆರ್ಡ್ರ್ ಯಾವಾಗ ಮಾಡ್ತೀರ ಅಂದರೆ 11 ಗಂಟೆ ಮೇಲೆ, ಏನು ಪೀಕ್ ಅವರ್ ಕಂಪ್ಲೀಟ್ ಆಗುತ್ತಲ್ಲ, 11ರಿಂದ 3ರಿಂದ 4 ಗಂಟೆ ಅಂಥ ಟೈಮಲ್ಲಿ ಲಾಂಗ್ ಆರ್ಡ್ರ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಟೈಮಲ್ಲಿ ನಿಮಗೆ ಆರ್ಡ್ರಸ್ ಕಮ್ಮಿ ಆಗುತ್ತೆ. ಸಿಟಿ ಔಟ್ ಆಫ್ ಝೋನಲ್ಲಿ. ಸಿಟಿ ಒಳಗಡೆ ಅಂತಲೂ ಬರ್ತಾನೆ ಇರುತ್ತೆ. 24/7 ಸಿಟಿ ಒಳಗಡೆ ಝೋನಲ್ಲಿ ಇದು ನಿಮಗೆ ಆರ್ಡ್ರ್ ಬರ್ತಾ ಇರುತ್ತೆ. ಸಿಟಿಯಿಂದ ಹೊರಗಡೆ ಪೀಣ್ಯ, ಬೊಮ್ಮಸಂದ್ರ, ಈ ಕಡೆ KR ಪುರಮ್, ಹಿಂಗೆ ಲಾಂಗ್ ಹೋಗ್ತಿರಲ್ಲ, ಇಂಥ ಟೈಮಲ್ಲಿ ಆರ್ಡ್ರ್ಗಳು ಕಮ್ಮಿ ಶೋ ಆಗುತ್ತೆ. ಅಂಥ ಟೈಮಲ್ಲಿ ಯಾವ್ದಾದ್ರು ಒಂದು ಲಾಂಗ್ ಸಿಟಿ ಒಳಗಡೆ ಎತ್ಕೊಂಡೋಗಿ ಮತ್ತೆ ಅಲ್ಲಿ ಸ್ವಲ್ಪ ಲೋಕಲ್ ಆರ್ಡ್ರ್ ಮಾಡ್ಕೊಳ್ಳಿ. ಮನೆಗೆ ಬರ್ಬೇಕಾದ್ರೆ ಲಾಂಗ್ ಆರ್ಡ್ರ್ ಎತ್ಕೊಂಬನ್ನಿ. ಈ ಥರ ಪ್ಲ್ಯಾನ್ ಮಾಡಿದರೆ ಮಾತ್ರವ ಎವ್ರಿ ಡೇ ನೀವು 2000 3000 ಬೇಕಾದ್ರೆ ಬೈಕ್ ಟ್ಯಾಕ್ಸಿಲಿ ಅರ್ನ್ ಮಾಡ್ಬೋದು. ಬರೀ ಲೋಕಲ್ ಆರ್ಡ್ರ್ ಹೊಡೆದಿದ್ರು ಆಗಲ್ಲ.
ನೀವು ಬೆಳಗಿನ ಸಂಜೆವರೆಗೂ ನಿಮಗೆ ಲೋಕಲ್ ಆರ್ಡರ್ ಮಾಡ್ತೀನಿ ಅಂದರೆ ಖಂಡಿತ ಕೊಡಲ್ಲ. ಬೆಳಿಗ್ಗೆ ಪೀಕ್ ಅವರಲ್ಲಿ ಮಾತ್ರ ಲೋಕಲ್ ಆರ್ಡರ್ ಬರುತ್ತೆ, ಒಂದು 3 ಇಂದ 4 ಅವರು. ಆ ಟೈಮಲ್ಲಿ ಲೋಕಲ್ ಹೊಡ್ಕೊಬಿಡ್ರಿ. ಆ ಟೈಮಲ್ಲಿ ನೀವು ಹಿಂಗೆ ಹೊಡೆದ್ರೂ 800 ಇಂದ 1000 ರೂಪಾಯಿ ಹೊಡೆದು ಬಿಸಾಡ್ಬೋದು, ಟೆನ್ಷನ್ನೇ ಇಲ್ಲ. ಆ ಥರ ಆಗುತ್ತೆ. ಆವಾಗ ಹೋಗ್ಬೇಕು, ಸಿಟಿಗೆ ಹೋಗ್ತೀರ ಅಂದರೆ ಒಂದು ಲಾಂಗ್ ಆರ್ಡರ್ ಎತ್ಕೊಂಡೋಗಿ ಸಿಟಿ ಒಳಗಡೆ ಹೊಡ್ಕೊಳ್ಳಿ. ಸಿಟಿ ಒಳಗಡೆ ಬ್ಯಾಕ್ ಟು ಬ್ಯಾಕು ಲೋಕಲ್ ಆರ್ಡ್ರೇ ಕೊಡ್ತಾನೆ, ಜಾಸ್ತಿ ಲಾಂಗೇ ಹೊಡೆಯೋಕೋಬೇಡಿ. ಯಾವ ಏರಿಯಾ ಅಂದರೆ ಈ ಜಯನಗರ, ಬನಶಂಕರಿ, ಚಾಮರಾಜಪೇಟೆ, ಜಯನಗರ, ಕತ್ತರಿಗುಪ್ಪೆ ಏನಿದೆಯಲ್ಲ ಈ ಸರೌಂಡಿಂಗು, ಇಲ್ಲಿ ಲೋಕಲ್ ಆರ್ಡ್ರ್ ಎನಿ ಟೈಮ್ ಬರ್ತಾ ಇರುತ್ತೆ ಬೈಕ್ ಟ್ಯಾಕ್ಸಿ. ನಿಮಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಟ್ರಾಫಿಕ್ಕು. ಇಲ್ಲಿ ಸ್ವಲ್ಪ ಟ್ರಾಫಿಕ್, ಬೆಂಗಳೂರಲ್ಲಿ ಎಲ್ಲ ಕಡೆ ಟ್ರಾಫಿಕ್ ಇದ್ರೂ ಈ ಏರಿಯಾಗಳಲ್ಲಿ ಟ್ರಾಫಿಕ್ ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಈ ಏರಿಯಾಗಳಲ್ಲಿ ಸ್ವಲ್ಪ ರೋಡ್ಗಳು ಜಾಸ್ತಿ ಇರೋದ್ರಿಂದ ಅವ ನಿಮಗೆ ಪ್ಲಸ್ ಪಾಯಿಂಟ್ ಜಾಸ್ತಿ ಇದೆ. ಶಾರ್ಟ್ಕಟಾಗೆಲ್ಲ ಹೋಗ್ಬೋದು, ಸಿಗ್ನಲ್ಸ್ ಕಮ್ಮಿ ಸಿಗ್ತವೆ, ಬ್ಯಾಕ್ ಟು ಬ್ಯಾಕ್ ಆರ್ಡ್ರು ಪಿಕಪ್ ಹತ್ರ ಡ್ರಾಪ್ ಹತ್ರ ಬರ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಒಳ್ಳೆ ಅರ್ನಿಂಗ್ ಸಂಪಾದನೆ ಮಾಡ್ಬೋದು ಈ ಏರಿಯಾಗಳಲ್ಲಿ. ನೀವೇನಾದ್ರು ಹೆಚ್ಚು ಕಮ್ಮಿಯಾಗಿ ಈ ಕಡೆ ಕೋರಮಂಗಲ, ಈಜಿಪುರ, ವೈಟ್ಫೀಲ್ಡು, ಬೆಳ್ಳಂದೂರು, ಮಾರತ್ತಹಳ್ಳಿ ಈ ಕಡೆ ಎಲ್ಲ ಹೋದರೆ ತುಂಬ ಕಷ್ಟ. ಸರ್ಜ್ ಕೊಡ್ತಾನಲ್ಲಿ, ಅಲ್ಲಿ ಎನಿ ಟೈಮ್ ಸರ್ಜ್ ಜಾಸ್ತಿ ಇರುತ್ತೆ. 20-40 ರೂಪಾಯಿ ಬರೋ ಜಾಗದಾಗೆ 60-70 ರೂಪಾಯಿ ಕೊಡ್ತಾರೆ. ಕಸ್ಟಮರು ಟಿಪ್ಸ್ ಆ್ಯಡ್ ಮಾಡ್ತಾರೆ. ಬಟ್ ಟೈಮ್ ವೇಸ್ಟ್ ನಿಮ್ಗೆ ಅಷ್ಟೇ ಆಗುತ್ತೆ ಅಲ್ಲಿ. ಏನಕ್ಕಪ್ಪ ಅಂದರೆ ನಿಮಗೆ 10 ನಿಮಿಷಕ್ಕೆ ಆಗತಕ್ಕಂಥ ಒಂದು ಕಸ್ಟಮರ್ ಪಿಕಪ್ ಡ್ರಾಪು ಅರ್ಧ ಗಂಟೆ ಹಿಡಿಯುತ್ತೆ. ಅದೇ ಈ ಏರಿಯಾದಲ್ಲಿ ಅರ್ಧ ಗಂಟೆಗೆ 2 ಆರ್ಡರ್ ಹೊಡಿಬೋದು, ಅಲ್ಲಿಗೆ ಇದೆ. ಬಟ್ ಆ ಟ್ರಾಫಿಕಲ್ಲಿ ಪೆಟ್ರೋಲ್ ಜಾಸ್ತಿ ವೇಸ್ಟ್ ಆಗುತ್ತೆ, ನಿಮಗೆ ಮೈಂಡ್ ಇರಿಟೇಷನ್ ಆಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಕಮ್ಮಿ ಇದೆ ಆ ಏರಿಯಾಗಳಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ. ಸುಮಾರು ಒಂದು ಮಾರ್ಕೆಟ್ ಸರೌಂಡಿಂಗ್ ನಿಮಗೆ ಗೊತ್ತಿರಬೇಕು. ಮಾರ್ಕೆಟಿಗೆ ಹೋದರೆ ನಿಮಗೆ ಪಾರ್ಸಲ್ಲೇ ಚೆನ್ನಾಗಿ ಅಮೌಂಟ್ ಕೊಡ್ತಾನೆ. ಆಲ್ಮೋಸ್ಟ್ 15-20 ರೂಪಾಯಿವರೆಗೂ ಪಾರ್ಸಲ್ಗೆ ಬರುತ್ತೆ. ಪಾರ್ಸಲ್ಲು ಮಾಡ್ಕೋಬೋದು, ಇಲ್ಲ ನೀವು ಭಾಳ ಬೈಕ್ ಟ್ಯಾಕ್ಸಿನೇ ಮಾಡ್ತಿದ್ರೆ ಬೈಕ್ ಟ್ಯಾಕ್ಸಿನೇ ಮಾಡ್ಬೋದು. ಪಾರ್ಸಲಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಟೈಮ್ ವೇಸ್ಟು. ಕಸ್ಟಮರು ಫೋನ್ ಕನೆಕ್ಟ್ ಆಗಲ್ಲ, ಒಂದು ಪ್ರಾಬ್ಲಮ್ ಆದರೆ ಲೊಕೇಶನ್ ಕರೆಕ್ಟಾಗಿ ಕೊಡಲ್ಲ, ಇನ್ನೊಂದು ಮತ್ತು ಮೆಟೀರಿಯಲ್ ರೆಡಿ ಇರಲ್ಲ. ಈ ಥರ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ ಪಾರ್ಸಲಲ್ಲಿ. ಹೊರತು ಅಮೌಂಟ್ ಜಾಸ್ತಿ ಬರುತ್ತೆ, ಬಟ್ ಪಾರ್ಸಲಲ್ಲಿ ಈ ಬೈಕ್ ಟ್ಯಾಕ್ಸಿ ಅಷ್ಟು ಫಾಸ್ಟಾಗಿ ಕೆಲಸ ಆಗಲ್ಲ, ಅರ್ನಿಂಗ್ಸ್ ಆಗಲ್ಲ. ಅದಕ್ಕೋಸ್ಕರ ಸುಮಾರು ಜನ ಪಾರ್ಸಲ್ ಮಾಡಿದ್ರೆ ಬರೀ ಬೈಕ್ ಟ್ಯಾಕ್ಸಿನೇ ಹೊಡಿತಾ ಇರ್ತಾರೆ. ಬೈಕ್ ಟ್ಯಾಕ್ಸಿ ಏನಪ್ಪ ಅಂದರೆ ಕಸ್ಟಮರ್ ರೆಡಿ ಇರ್ತಾರೆ, ಒಂದು ಅಪಾರ್ಟ್ಮೆಂಟು ಇಲ್ಲ ಕಂಪ್ನಿ ಮುಂದೆ ಪಟ್ ಅಂತ ಪಿಕಪ್ ಮಾಡ್ಬೋದು, ಇಮಿಡಿಯೇಟಾಗಿ 5 ನಿಮಿಷಕ್ಕೆ ಡ್ರಾಪ್ ಮಾಡ್ಬೋದು. ಇದು ಒಳ್ಳೆಯ ಆರಾಮ್ ಕೆಲಸ ಹೇಳ್ಬೇಕಂದ್ರೆ ಸ್ವಲ್ಪ ಪೈನ್ ಆಗುತ್ತೆ. ಏನಕ್ಕೆ ಲಾಂಗ್ ಆರ್ಡರ್ ಅಂದರೆ ಬೆಳಗಿನ ಸಂಜೆವರೆಗೂ ಲಾಂಗ್ ಆರ್ಡರ್ ಮಾಡಿದರೆ ಬ್ಯಾಕ್ ಪೈನು. ಬಟ್ ಲೋಕಲ್ ಆರ್ಡರ್ ಮಾಡಿದರೆ ಯಾವುದೇ ಥರ ಬ್ಯಾಕ್ ಪೈನ್ ಬರಲ್ಲ ನಿಮಗೆ. ಒಂದು ಆರ್ಡ್ರಿಗೆ ಒಂದು 5-10 ನಿಮಿಷ ರೆಸ್ಟ್ ಸಿಗ್ತಾ ಇರುತ್ತೆ. ಅವಾಗ ನಿಮಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಮೈಂಡು, ಗಾಡಿಗೂ ರೆಸ್ಟ್ ಸಿಗುತ್ತೆ, ಬಾಡಿಗೂ ರಿಲ್ಯಾಕ್ಸ್ ಆಗುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಯಾವುದೇ ಥರ ಪೈನ್ ಬರಲ್ಲ, ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಒಟ್ಟಾರೆ ಹೇಳ್ಬೇಕಾದ್ರೆ ನಿಮಗೆ ಲೋಕಲ್ ಆರ್ಡರ್ ಇರ್ತಕ್ಕಂಥ ಬೆನಿಫಿಟ್ಟು ಬೇರೆ ಯಾವುದ್ರಲ್ಲೂ ಇಲ್ಲ. ಪ್ರೆಸೆಂಟ್ ಇವಾಗ ಸುಮಾರು ಒಂದು 6 ತಿಂಗಳಿಂದ 0 ಕಮಿಷನ್ನು, ಏನು ಬರುತ್ತೆ ಅಷ್ಟು ಅಮೌಂಟ್ ನಿಮಗೆ ಬರೋದ್ರಿಂದ ಲೋಕಲ್ ಆರ್ಡರಲ್ಲಿ ಸಖತ್ ಬೆನಿಫಿಟ್ ಇದೆ. 1-2 ಕಿಲೋಮೀಟ್ರಿಗೆ 40 ರೂಪಾಯಿ ಯಾರೂ ಕೊಡಲ್ಲ. ನೀವು ಪೋರ್ಟ್ರಲ್ಲಿ ಮಾಡ್ತೀರಾ ಅಂದರೆ ಮಿನಿಮಮ್ ಅದರಲ್ಲಿ 48 ರೂಪಾಯಿ ಇದೆ, ಅವನು 2-3 ಕಿಲೋಮೀಟ್ರ್ ಕೊಡ್ತಾನೆ. ಬಟ್ ರಾಪಿಡೋದಲ್ಲಿ ಹಂಗಲ್ಲ, 100 ಮೀಟ್ರ್ ಇರಲಿ 200 ಮೀಟ್ರ್ ಇರಲಿ ಮಿನಿಮಮ್ ಫೇಸ್ 40 ರೂಪಾಯಿ ಬಂದೇ ಬರುತ್ತೆ. ಪಿಕಪ್ಪು ಡ್ರಾಪು ಕಿಲೋಮೀಟ್ರ್ ತೋರಿಸ್ತಾನೆ ನಿಮಗೆ. ಆಲ್ಮೋಸ್ಟ್ ಪಿಕಪ್ ಎಲ್ಲಿದೆ, ಡ್ರಾಪ್ ಎಲ್ಲಿದೆ ಎಲ್ಲ ಗೊತ್ತಾಗುತ್ತೆ. ಕಸ್ಟಮರ್ ರೆಡಿ ಇರ್ತಾರೆ, ಎಲ್ಲೂ ವೆಯ್ಟಿಂಗ್ ಮಾಡೋಂಗಿರಲ್ಲ. ಹಾಗಾಗಿ ಇಮ್ಮಿಡಿಯೇಟ್ ಪಟಾಪಟ ಅಂತ ಆಗೋದ್ರಿಂದ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ. ಈ ಥರ ಮಾಡಿಕೊಂಡು ಸಿಟಿ ಒಳಗಡೆ ಹೋಗಿ, ಸಿಟಿ ಒಳಗಡೆ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಳ್ಳಿ. 11 ಗಂಟೆ ಮೇಲೆ ಸಿಟಿಗೆ ಎಂಟ್ರಿ ಆಗಿ 3-4 ಗಂಟೆವರೆಗೂ ಸಿಟಿ ಒಳಗಡೆ ಮಾಡ್ಕೊಳ್ಳಿ. ಅಲ್ಲೊಂದು ಸಾವಿರ ಆರಾಮ ಮಾಡ್ಕೋಬೋದು. ಅಷ್ಟೊತ್ತಿಗೆ 4-5 ಅವರಲ್ಲಿ ಮನೆ ಕಡೆ ಬರ್ಬೇಕಾದ್ರೆ ಯಾವ್ದಾರು ಇನ್ನೊಂದು ಲಾಂಗ್ ಆರ್ಡ್ರ್ ಹಾಕೊಂಬನ್ನಿ. ದಿನಕ್ಕೆ 2,500-3,000 ರೂಪಾಯಿ ಕಣ್ಣು ಮುಚ್ಕೊಂಡು ಬೈಕ್ ಟ್ಯಾಕ್ಸಿಲಿ ಪ್ಲ್ಯಾನ್ ಪ್ರಕಾರ ಮಾಡಿದರೆ ನಾನು ಹೇಳೋ ಥರ 100% ಅರ್ನಿಂಗ್ಸ್ ಆಗುತ್ತೆ. ಸುಮಾರು ಜನ ಕಮೆಂಟ್ಸ್ ಹಾಕ್ತಾರೆ, ಬ್ಯಾಡ್ ಕಮೆಂಟ್ಸು. ನೀನು ಹೇಳೋ ಥರ ಮಾಡಿದ್ರೆ ಅರ್ನಿಂಗ್ಸ್ ಆಗಲ್ಲಪ್ಪ, ಹಂಗೆ ನಾವು 10 ವರ್ಷದಿಂದ ಮಾಡ್ತಿದ್ದೆ ಬೈಕ್ ಟ್ಯಾಕ್ಸಿ, ನಮಗೆ ಗೊತ್ತಿಲ್ಲ ಹಂಗೆ ಅಂತಾರೆ. 10 ವರ್ಷದಿಂದ ಮಾಡೋದು ಒಂದೇ ವೇಸ್ಟ್. ಅದು ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ ವೆರಿ ಇಂಪಾರ್ಟೆಂಟ್ ಅಂತೆ. ಅದಕ್ಕೋಸ್ಕರ ಏನೇ ಒಂದು ಕೆಲಸ ಮಾಡ್ತೀರಂದರೆ ಹಾರ್ಡ್ ವರ್ಕಿಂತ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿದ್ರೆ ಮಾತ್ರನೇ ಯಾವುದೇ ಒಂದು ಫೀಲ್ಡಲ್ಲಿ ಅಚೀವ್ ಮಾಡೋಕ್ಕಾಗುತ್ತೆ ಏನಾದರೂ. ಹಂಗೆ ಈ ಬೈಕ್ ಟ್ಯಾಕ್ಸಿಲಿ ಅಷ್ಟೇ ಬರೋ ಆರ್ಡ್ರೆಲ್ಲ ಎತ್ಕೊಂಡು ಮಾಡ್ತೀನಿ ಅಂದರೆ ವೇಸ್ಟ್. ಅದೇನು ಹೇಳಲ್ಲ, ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ ಅಂತಾರಲ್ಲ, ಹಂಗೆ ನೀವು ಬರೋ ಆರ್ಡ್ರೆಲ್ಲ ತಗೊಂಡು ಮಾಡ್ತಾಯಿದ್ರೆ ಎಲ್ಲೆಲ್ಲೋ ಬೇಕು ಅಲ್ಲಲ್ಲಿ ತಗೊಂಡೋಗಿ ಬಿಸಾಡ್ತಾ ಇರ್ತಾನೆ ಯಾವುದ್ಯಾವುದೋ ಕಾಡಲ್ಲಿ, ಆ ಕಡೆ ಮೂಲೆಯಲ್ಲಿ. ರಿಟರ್ನ್ ಆರ್ಡ್ರ್ ಕೊಡಲ್ಲ, ಮತ್ತೆ ಖಾಲಿ ಬರ್ತೀರಾ, ಇಲ್ಲಿ ಪೆಟ್ರೋಲ್ ವೇಸ್ಟು, ಟೈಮ್ ವೇಸ್ಟು. ಅದಕ್ಕೋಸ್ಕರ ಆರ್ಡ್ರ್ ಬಂತ, ಯಾವ ಏರಿಯಾ ಪಿಕಪ್ ಇದೆ, ಯಾವ ಏರಿಯಾ ಡ್ರಾಪ್ ಇದೆ, ಪರವಾಗಿಲ್ಲ. ಒಂದು ಆರ್ಡ್ರ್ ಮಿಸ್ ಆದರೂ ಪರವಾಗಿಲ್ಲ, ನಿಮಗೆ ಲೊಕೇಶನ್ ನೋಡ್ಕೊಳ್ಳಿ. ಪಿಕಪ್ ಡ್ರಾಪ್ ಮೇಯ್ನ್ ಫಸ್ಟು. ಪಿಕಪ್ ಡ್ರಾಪು ಲೊಕೇಶನ್ ನೋಡ್ಕೊಂಡು ಆರ್ಡ್ರ್ ಎತ್ಕೋಬೇಕು. ಆರ್ಡ್ರ್ ಯಾವ ಏರಿಯಾದಲ್ಲಿ ಬರ್ತಾ ಇದೆ, ಈ ಏರಿಯಾಕ್ಕೆ ಆರ್ಡ್ರ್ ಬೀಳ್ತಾ ಇದೆ, ನಾನು ಹೋದರೆ ಅಲ್ಲಿ ಮತ್ತೆ ರಿಟರ್ನ್ ನನಗೆ ಆರ್ಡ್ರ್ ಕೊಡ್ತಾನಾ ಅನ್ನೋದು ಫಸ್ಟ್ ಯೋಚನೆ ಮಾಡಬೇಕು. ನೀವೆಲ್ಲೋ ಒಂದು ಆರ್ಡ್ರ್ ತಗೊತೀರಿ, ಈಗ ಬೊಮ್ಮಸಂದ್ರೆಯಿಂದ ಎಕ್ಸಾಂಪಲ್ ಎಲೆಕ್ಟ್ರಾನಿಸಿಟಿ ಬಿತ್ತಂದರೆ ಎತ್ಕೊಂಡ್ಬಿಡಿ. ಯಾಕೆಂದರೆ ಅಲ್ಲಿ ಬೇಜಾನ್ ಆರ್ಡ್ರ್ ಬರುತ್ತೆ. ಸಾಫ್ಟ್ವೇರ್ ಕಂಪ್ನಿ ಇದೆ, ಅಪಾರ್ಟ್ಮೆಂಟ್ ಇದೆ, ವಿಲ್ಲಾಗಳಿದೆ. ಅದೇ ಬೊಮ್ಮಸಂದ್ರೆಯಿಂದ ಜಿಗ್ನಿ ಬಿದ್ದರೆ ತಗೊಳಕೋಬೇಡಿ. ಯಾಕಂದರೆ ಜಿಗ್ನಿ ಈ ಕಡೆಯಿಂದ ಆರ್ಡ್ರ್ ಬೀಳುತ್ತೆ ಇಂಡಸ್ಟ್ರಿಯಲ್ ಏರಿಯಾ, ಬಟ್ ಆ ಕಡೆಯಿಂದ ನಿಮಗೆ ಆರ್ಡ್ರ್ ಸಿಗೋಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, ಬೇರೆ ಆ್ಯಪ್ ಆನ್ ಮಾಡ್ಕೋಬೇಕಾಗುತ್ತೆ, ಪೋರ್ಟರ್ ಅವು ಇವು. ಬಟ್ ಅವು ಆ ಟೈಮಿಗೆ ಬರ್ತವೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಬರೀ ಬೈಕ್ ಟ್ಯಾಕ್ಸಿ ಒಂದೇ ಇರೋರು ಆ್ಯಪು ಈ ಥರ ಏರಿಯಾಗಳಿಗೆ ಹೋಗ್ಲಿಕ್ಕೆ ಹೋಗಬೇಡಿ. ಕೆಲವೊಂದು ಏರಿಯಾಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದಾವಲ್ಲ, ಅಲ್ಲಿ ಆಲ್ಮೋಸ್ಟ್ ಕಡಿಮೆನೇ ಆರ್ಡ್ರ್ ಬರೋದು. ಎಲ್ಲಿ ಅಫಿಷಿಯಲ್ಸ್ ಏರಿಯಾ, ಎಲ್ಲಿ ಅಪಾರ್ಟ್ಮೆಂಟ್ಗಳು, ಎಲ್ಲಿ ಬಸ್ ಕನ್ವೆನ್ಸ್ ಕರೆಕ್ಟ್ ಕಮ್ಮಿ ಇರುತ್ತೋ ಅಂಥ ಏರಿಯಾದಲ್ಲೇ ಬೈಕ್ ಟ್ಯಾಕ್ಸಿ ಜಾಸ್ತಿ ಬುಕ್ಕಿಂಗ್ ಆಗುತ್ತೆ. ಈ ಬೆಳ್ಳಂದೂರು, ಗಟ್ಟಹಳ್ಳಿ, ಉಸ್ಕೂರು, ಫ್ರೂಟ್ ಮಾರ್ಕೆಟ್ ರೋಡ್ ಆ ಕಡೆ ಎಲ್ಲ ಏನಕ್ಕೆ ಇವಿ ಆರ್ಡರ್ಸ್ ಬರುತ್ತೆ, ಟಿಪ್ಸ್ ಏನಕ್ಕೆ ಜಾಸ್ತಿ ಆಗ್ತಾರೆ ಅಂದರೆ
ಆ ಕಡೆ ಬಸ್ ಕನ್ವೆನ್ಸ್ ಕಮ್ಮಿ ಇದೆ, ಪ್ಲಸ್ ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು, ಸಾಫ್ಟ್ವೇರ್ ಕಂಪ್ನಿಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಆರ್ಡರ್ಸ್ ಹೆವಿ ಬರುತ್ತೆ. ಎನಿ ಟೈಮ್ ಟಿಪ್ಸ್ ಆ್ಯಡ್ ಮಾಡ್ತಾ ಇರ್ತಾರೆ ಕಸ್ಟಮರು. ಅಷ್ಟು ಟಿಪ್ಸ್ ಹಾಕಿದ್ರು ಕೂಡ ಅಲ್ಲಿ ರೈಡರ್ ಸಿಕ್ಕಲ್ಲ. ಅಲ್ಲಿ ಏನಕ್ಕೆ ಏರಿಯಾ ಅಷ್ಟು ಟ್ರಾಫಿಕ್ ಇದೆ, ಒಂದು ರೋಡ್ ಸರಿ ಇಲ್ಲ, ಏರಿಯಾ ಸೇಫ್ಟಿ ಇಲ್ಲ, ಏನೋ ಇನ್ನೂ ಸುಮಾರು ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ರೈಡರ್ಸ್ ಆ ಭಾಗಕ್ಕೆ ಜಾಸ್ತಿ ಹೋಗಲ್ಲ. ಜಾಸ್ತಿ ಆರ್ಡ್ರ್ ಎಲ್ಲಿ ರೈಡರ್ಸ್ ಜಾಸ್ತಿ ಇರ್ತಂದ್ರೆ ಮಾರ್ಕೆಟ್ ಸರೌಂಡಿಂಗ್ ಗೊತ್ತಿರಬೇಕು ಎಲ್ಲರಿಗೂ. ಆಲ್ಮೋಸ್ಟ್ 100ಕ್ಕೆ 50% ಜನ ಬೆಂಗಳೂರಲ್ಲಿ ಮಾರ್ಕೆಟ್ ಸರೌಂಡಿಂಗೇ ಡ್ಯೂಟಿ ಮಾಡೋದು. ಏನಕ್ಕಪ್ಪ ಅಂದರೆ ಇಲ್ಲಿ ಬೆಳಿಗ್ಗಿಂದ ನೈಟ್ವರೆಗೂ ನಾನ್ ಸ್ಟಾಪಾಗಿ ಆರ್ಡರ್ ಬರ್ತಾನೆ ಇರುತ್ತೆ. ರಾಪಿಡೋ ಅಂತಾನೆ ಇಲ್ಲ, ರಾಪಿಡೋ, ಪೋರ್ಟರ್, ಅಂಕಲ್, ಓಲಾ, ಊಬರು, ಇನ್ನೂ ಎಕ್ಸೆಟ್ರಾ ಎಷ್ಟು ಆ್ಯಪ್ ಇದಾವೆ ಎಲ್ಲವೂ ಈ ಏರಿಯಾ ಒಳ್ಳೆ ಬಿಸ್ನೆಸ್, ಹೈ ಡಿಮ್ಯಾಂಡ್ ಏರಿಯಾ, ಬೆಂಗಳೂರು ಸೆಂಟ್ರ್ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿ ಬೆಳಿಗ್ಗಿಂದ ನೈಟ್ವರೆಗೂ ಅತಿ ಹೆಚ್ಚು ಆರ್ಡರ್ ಇರೋದ್ರಿಂದ ಆಲ್ಮೋಸ್ಟ್ ಜಾಸ್ತಿ ರೈಡರ್ಸ್ಗಳು ಇದೇ ಏರಿಯಾದಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ. ಒಳ್ಳೆ ಅರ್ನಿಂಗ್ಸ್ ಕೂಡ ಇಲ್ಲಿ ಮಾಡ್ಬೋದು. ಸ್ವಲ್ಪ ಟ್ರಾಫಿಕ್ ಕಿರಿಕಿರಿ ಇರ್ಬೋದು, ಬಟ್ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ. ಅಮೌಂಟ್ ಈ ಟಿಪ್ಸು ಚೆನ್ನಾಗಿ ಕೊಡ್ತಾ ಇರ್ತಾನೆ. ಈ ಭಾಗದಲ್ಲಿ ಅತಿ ಹೆಚ್ಚು ಆರ್ಡರ್ ಇರೋದ್ರಿಂದ ಒಳ್ಳೆ ಅರ್ನಿಂಗ್ಸ್ ಆರಾಮಾಗಿ ಮಾಡ್ಬೋದು. ನೀವು ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡಿ. ನಿಮ್ಮ ಏರಿಯಾದಿಂದ ಯಾರು ಗೊತ್ತಿಲ್ಲದಿರೋರು, ಹೊಸ್ದಾಗಿ ಡ್ಯೂಟಿಗೆ ಬರೋರು, ಮಾರ್ಕೆಟ್ ಸರೌಂಡಿಂಗ್ 1-2 ದಿನ ಡ್ಯೂಟಿ ಮಾಡಿ ನೋಡಿ. ನಾನು ಹೇಳಿದಲ್ಲ, ಚಾಮರಾಜಪೇಟೆ, ಕಲಾಸಿಪಾಳ್ಯ, ಸುಧಾಮನಗರ, SP ರೋಡು, ಜಯನಗರ, JP ನಗರ, ಬನಶಂಕರಿ, ಈ ಸರೌಂಡಿಂಗ್ ನೀವು ಡ್ಯೂಟಿ ಮಾಡಿ ನೋಡಿ. ಹೆಚ್ಚು ಆರ್ಡ್ರ್ ಬರುತ್ತೆ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಒಳ್ಳೆ ಟಿಪ್ಸು ಕೂಡ ಬರುತ್ತೆ. ಯಾರೆಲ್ಲ ಗೊತ್ತಿಲ್ಲದಿರೋರು, ಯಾಕೆಂದರೆ ಆಲ್ಮೋಸ್ಟ್ 100ಕ್ಕೆ 50% ಜನ ಗೊತ್ತಿರೋರೇ ಇರ್ತಾರೆ. ಬಟ್ ಹೊಸೊಬ್ಬರು ಬರ್ತಾ ಇರ್ತಾರೆ ಡೆಲಿವರಿ ಫೀಲ್ಡ್ಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೇನು ಗೊತ್ತಿರಲ್ಲ. ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಾನು ಹೇಳೋ ಥರ ಫಾಲೋ ಮಾಡಿದರೆ ಖಂಡಿತ ಅರ್ನಿಂಗ್ಸ್ ಆರಾಮಾಗಿ ಮಾಡ್ಬೋದು. ನೀವು ಸೇಫಾಗಿ ರೈಡ್ ಮಾಡಬೇಕಾಗುತ್ತೆ. ಕಸ್ಟಮರ್ನ ಪಿಕಪ್ ಡ್ರಾಪ್ ಮಾಡ್ತೀರಾ ಅಂದರೆ ನೀವು ಅಷ್ಟೇ ಸೇಫಾಗಿ ಒಳ್ಳೆ ಹೆಲ್ಮೆಟ್ ಹಾಕಬೇಕು, ಸೇಫಾಗಿ ರೈಡ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಇರಬೇಕು, ಬೈಕು ಚೆನ್ನಾಗಿರಬೇಕು, ಎಲ್ಲ ಕರೆಕ್ಟಾಗಿದ್ದರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಹಂಗೆ ಲಾಸ್ಟ್ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ರ್ಯಾಶ್ ಡ್ರೈವ್ ಮಾಡೋಕ್ಕೋಗ್ಬೇಡಿ. ಕಸ್ಟಮರ್ 1000 ಹೇಳಿ ಅರ್ಜೆಂಟ್ ಇದೆ ಹಂಗೆ ಅಂತವ ಯಾವುದೇ ಕಾರಣಕ್ಕೂ ರ್ಯಾಶ್ ಡ್ರೈವ್ ಮಾಡಬೇಡಿ. ಒಂದು ಏನು ಲಿಮಿಟ್ ಸ್ಪೀಡ್ ಇದೆ ಆ ಲಿಮಿಟ್ ಸ್ಪೀಡ್ನ ಫಾಲೋ ಮಾಡಿ. ₹100 ಸಂಪಾದನೆ ಕಮ್ಮಿ ಆದರೂ ಪರವಾಗಿಲ್ಲ, ಟೆನ್ಷನ್ ತೊಗೊಂಡಂಗೆ ಆರಾಮಾಗಿ ಡ್ಯೂಟಿ ಮಾಡಬೇಕು. ಯಾಕೆಂದರೆ ಇವತ್ತರ ನಾಳೆ ಸಂಪಾದನೆ ಮಾಡ್ಬೋದು. ಮನುಷ್ಯ ನಾವು ಚೆನ್ನಾಗಿರಬೇಕು. ನಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮನ್ನು ನಂಬಿ ಫ್ಯಾಮಿಲಿ ಇರ್ತಾರೆ. ಅದು ಒಂದು ವೆರಿ ಇಂಪಾರ್ಟೆಂಟ್ ಈ ಡೆಲಿವರಿ ಫೀಲ್ಡಲ್ಲಿ. ಫೀಲ್ಡ್ ವರ್ಕ್ ಅಂದರೆ ಸ್ವಲ್ಪ ವೆರಿ ಡೇಂಜರಸ್ ಡ್ಯೂಟಿ ನಮ್ಮದು. ಯಾಕೆಂದರೆ ಎನಿ ಟೈಮ್ ನಾವು ಬೈಕಲ್ಲೇ ಓಡಾಡ್ತಾ ಇರೋದು ಫೀಲ್ಡಲ್ಲಿ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದಕ್ಕೋಸ್ಕರನೇ ನಮ್ಮ ಸೇಫ್ಟಿಯಲ್ಲಿ ನಾವಿದ್ದು ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಕೊಂಡು ಆದಷ್ಟು ಎಲ್ಲ ಕಡೆನೂ ಮೊಬೈಲ್ ಯೂಸು, ಡ್ರೈವಿಂಗಲ್ಲಿ ಮೊಬೈಲ್ ಯೂಸ್ ಕಮ್ಮಿ ಮಾಡಬೇಕು. ಕಂಪಲ್ಸರಿ ಹೆಡ್ಸೆಟ್ನ ಯೂಸ್ ಮಾಡಿ, ಫುಲ್ ಹೆಲ್ಮೆಟ್ನ ಯೂಸ್ ಮಾಡಿ. ರೈಡರ್ಗೂ ಅಷ್ಟೇ, ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಿ. ಆದಷ್ಟು ಶೂ ಹಾಕ್ಕೊಳ್ಳಿ, ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ. ಎಲ್ಲ ಥರ ಹಾಕ್ಕೊಂಡು ಫೆಸಿಲಿಟಿ ಸೇಫ್ಟಿ ಆಗಿದ್ದರೆ ಏನೋ ಸ್ಕಿಡ್ಡಾಗಿ ಗಾಡಿ ಬಿದ್ದರೂ ಸಣ್ಣ ಪುಟ್ಟ ಡ್ಯಾಮೇಜ್, ಸ್ಕ್ರಾಚಸ್ ಆಗುತ್ತೆ ಹೊರತು ಮೇಜರ್ ಇಶ್ಯೂ ಯಾವುದೂ ಆಗೋಲ್ಲ. ಇಷ್ಟೆಲ್ಲ ಹೇಳಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಖಂಡಿತ ಅರ್ನಿಂಗ್ಸ್ ಮಾಡ್ಬೋದು, ನೀವು ಸೇಫ್ಟಿ ಆಗಿರ್ಬೋದು, ಒಳ್ಳೆ ದುಡ್ಡು ನೋಡ್ಬೋದು. ನಮ್ಮ ಅನಿಸಿಕೆ, ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಮತ್ತೆ ಕೇಳ್ಕೊತ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.